ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ 8ನೇ ಪಂದ್ಯ ಗ್ರೂಪ್ ಬಿ ತಂಡಗಳಾದಂಥ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಶ್ರೀಲಂಕಾ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ಭಾರತ ತಂಡ 50 ಓವರ್ಗಳಲ್ಲಿ 321 ರನ್ಗಳನ್ನು ಬಾರಿಸಿ 6 ವಿಕೆಟನ್ನು ಕಳ್ಕೊಂಡು ಒಂದು ಟಾರ್ಗೆಟನ್ನು ಶ್ರೀಲಂಕಾ ತಂಡಕ್ಕೆ ನೀಡುತ್ತೆ. 321 ಒಂದು ರೀತಿ ಕಡಿಮೆ ಟಾರ್ಗೆಟ್ ಏನೂ ಇಲ್ಲ, ದೊಡ್ಡ ಟಾರ್ಗೆಟ್ ಅಂತಲೇ ಹೇಳ್ಬೋದು. ಇನ್ನು ಭಾರತ ತಂಡದ ಪರ ಶಿಖರ್ ಧವನ್ ಅವರು 125 ರನ್ಗಳನ್ನು ಬಾರಿಸಿ ಮಿಂಚ್ತಾರೆ. ಅದನ್ನು ಬಿಟ್ಟರೆ ರೋಹಿತ್ ಶರ್ಮಾ ಅವರು 78 ಮತ್ತು MS ಧೋನಿಯವರು 63 ರನ್ನನ್ನು ಬಾರಿಸಿ ಭಾರತ ತಂಡ ಈ ಒಂದು 321 ರನ್ಗಳನ್ನು ಬಾರಿಸುವಲ್ಲಿ ನೆರವಾಗ್ತಾರೆ. ಇನ್ನು ಶ್ರೀಲಂಕಾ ತಂಡದ ಬೌಲಿಂಗನ್ನು ನೋಡೋದಾದ್ರೆ ಲಾಸಿತ್ ಮಲಿಂಗ ಅವರು 2 ವಿಕೆಟನ್ನು ಪಡ್ಕೊಂಡ್ರೆ ಉಳಿದ 4 ಬೌಲರ್ಗಳು ಕೂಡ 1 ವಿಕೆಟನ್ನು ಪಡ್ಕೋತಾರೆ. ಒಂದು ರೀತಿ ಅಂತ ಒಂದು ರೋಚಕ ಬೌಲಿಂಗ್ ಪ್ರದರ್ಶನ ಏನೂ ಅಲ್ಲ ಅಂತಾನೆ ಹೇಳ್ಬೋದು. ಈ ಮೂಲಕ ಭಾರತ ತಂಡ ನೀಡಿದ್ದಂಥ 322 ರನ್ಗಳ ಒಂದು ಟಾರ್ಗೆಟ್ ಅನ್ನು ಬೆನ್ನತ್ತಿದಂಥ ಶ್ರೀಲಂಕಾ ತಂಡ ಕೊನೆಯ 2 ಓವರ್ ಇರುವಂತೆ ಒಂದು ರೀತಿ ಟಾರ್ಗೆಟ್ ಅನ್ನ ಚೇಸ್ ಮಾಡಿರುವಂಥದ್ದು. ಹೌದು, ಭಾರತ ತಂಡಕ್ಕೆ 7 ವಿಕೆಟ್ಗಳ ಒಂದು ಸೋಲು ಆಗಿರುವಂಥದ್ದು. ಶ್ರೀಲಂಕಾ ತಂಡದ ಬ್ಯಾಟಿಂಗ್ ಅನ್ನು ನೋಡೋದಾದ್ರೆ ಕುಶಲ್ ಮೆಂಡಿಸ್ ಅವರು 89 ರನ್ ಬಾರಿಸಿದ್ರೆ ಗುಣತಿಲಕ ಅವರು 76 ರನ್ ಬಾರಿಸ್ತಾರೆ. ಆಂಜೆಲೋ ಮ್ಯಾಥ್ಯೂಸ್ ಅವರು 52, ಕುಶಲ್ ಪರೇರಾ ಅವರು 47 ರನ್ ಬಾರಿಸಿ ಶ್ರೀಲಂಕಾ ತಂಡ ಜಯವನ್ನು ಸಾಧಿಸುವಲ್ಲಿ ನೆರವಾಗ್ತಾರೆ. ಒಂದು ರೀತಿ ಶ್ರೀಲಂಕಾ ತಂಡದ ಎಲ್ಲ ಬ್ಯಾಟ್ಸ್ಮನ್ಗಳು ಕನ್ಸಿಸ್ಟೆನ್ಸ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಅಂತ ಹೇಳ್ಬೋದು. ಆರಂಭದಲ್ಲಿ ಡಿಕ್ವೆಲ್ ಅವರನ್ನ ಬಿಟ್ಟರೆ ಉಳಿದೆಲ್ಲ ಆಟಗಾರರು ಕೂಡ ಒಂದು ರೀತಿ ಒಳ್ಳೆ ಬ್ಯಾಟಿಂಗ್ ಅನ್ನ ತೋರಿಸ್ತಾರೆ. ಇನ್ನು ಭಾರತ ತಂಡದ ಬೌಲಿಂಗ್ ಅನ್ನ ನೋಡೋದಾದ್ರೆ ಒಂದು ರೀತಿ ವಿಷಾದನೀಯವಾಗಿತ್ತು ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರನ್ನ ಬಿಟ್ಟರೆ ಬೇರೆ ಯಾವ ಆಟಗಾರ ಕೂಡ 1 ವಿಕೆಟನ್ನು ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ. ಇದೊಂದು ರೀತಿ ಬೌಲರ್ಗಳು ಯಶಸ್ವಿ ಆಗಲಿಲ್ಲ ಈ ಒಂದು ಬೌಲ್ ಮಾಡೋದಕ್ಕೆ ಶ್ರೀಲಂಕಾ ತಂಡದ ಆಟಗಾರರಿಗೆ ಅಂತಲೇ ಹೇಳ್ಬೋದು. ಈ ಮೂಲಕ ಶ್ರೀಲಂಕಾ ತಂಡ 7 ವಿಕೆಟ್ಗಳ ಅಂತರದಿಂದ ಜಯವನ್ನು ಸಾಧಿಸಿರುವಂಥದ್ದು. ಇನ್ನು 89 ರನ್ನನ್ನು ಬಾರಿಸಿದಂಥ ಕುಶಲ್ ಮೆಂಡಿಸ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು ಭಾರತದ ವಿರುದ್ಧ ಕೊನೆಯ ಪಂದ್ಯ ಸೌತ್ ಆಫ್ರಿಕಾ ಆಡ್ತಾ ಇದೆ, ಕಾದು ನೋಡಬೇಕಾಗಿದೆ. ಆ ಪಂದ್ಯದಲ್ಲಿ ಭಾರತಕ್ಕೆ ಜಯವನ್ನು ಸಾಧಿಸಲೇಬೇಕು. ನಿಮಗೆ ಅನಿಸುತ್ತೆ ಮುಂದಿನ ಪಂದ್ಯದಲ್ಲಾದರೂ ಭಾರತ ತಂಡ ಜಯವನ್ನು ಗಳಿಸುತ್ತಾ? ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.